Yes, consider here. Find the inverse of each of the matrices ಅಂತ ಹೇಳಿ ಪ್ರಾಬ್ಲಮ್ಸ್ ಕೊಟ್ಟಿದ್ದಾನೆ. 3 ಪ್ರಾಬ್ಲಮ್ಸ್ ಇದಾವೆ, ಒಂದೊಂದೇ ನೋಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ 2x2 ಮ್ಯಾಟ್ರಿಕ್ಸ್, ಸೆಕೆಂಡ್ ಒನ್ ಕೂಡ 2x2, ಥರ್ಡ್ ಒನ್ ಎಷ್ಟು ನಮಗೆ 3x3 ಮ್ಯಾಟ್ರಿಸಸ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ಒನ್ ನೋಡ್ತಾ ಹೋಗೋಣ. ಕನ್ಸಿಡರ್ ದಿಸ್ ಆಸ್ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನೆ ನಮಗೆ 2 -2 4 ಮತ್ತೆ 3. ವಾಟ್ ಇಸ್ ಅವರ್ ಫಾರ್ಮುಲಾ? ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ನಮಗೆ ಡಿಟರ್ಮಿನೆಂಟ್ಸ್ ನಲ್ಲಿ A inverse is equal to 1 divided by determinant of A into adjoint A, where determinant of A should be not equal to 0. Not equal to 0 ಆಗಿರಬೇಕು. Yes. So first ಇಲ್ಲಿ determinant of A ನ find out ಮಾಡೋಣ. So what is determinant of A here? Determinant of 2 -2 4 3. So that is determinant of A is equal to 2 3s are 6 minus of 4 2s are minus 8. So that is determinant of A is equal to minus into minus plus ಆಗುತ್ತೆ 6 plus 8. Determinant of A is equal to 14 ಅಂತ ಹೇಳಿ ಬರುತ್ತೆ, which is not equal to 0. So ಹಾಗಾದ್ರೆ ನಮಗೆ A inverse exist ಆಗುತ್ತೆ ಅಂತ ಹೇಳಿ. So that is next adjoint A. What is our adjoint A? Formula ಏನು? So method ಏನು? Interchange these two elements. ಇದೆರಡು ಅಲ್ಲೇ ಇರಲಿ, ಸೈನ್ ಚೇಂಜ್ ಮಾಡಿ ಅಂತ ಹೇಳಿ. So that is 3 2 ಆಗುತ್ತೆ. ಇದೆರಡು ಸೈನ್ ನಮಗೆ ಚೇಂಜ್ ಮಾಡಿದಾಗ ಎಷ್ಟಾಗುತ್ತೆ? ಇಲ್ಲಿ ನಮಗೆ -4 ಮತ್ತೆ ಇಲ್ಲಿ +2 ಆಗುತ್ತೆ. ಸೊ +4 ಇರೋದು -4 ಆಗುತ್ತೆ, -2 ಇರೋದು +2 ಆಗುತ್ತೆ. 3 ಮತ್ತೆ 2 ಏನ್ ಮಾಡೋದು? ಇಂಟರ್ಚೇಂಜ್ ಮಾಡಿ ಬರ್ಕೊಳ್ಳೋದು. ಸೊ ದಿಸ್ ಇಸ್ ಅವರ್ ಅಡ್ಜಾಯಿಂಟ್ ಎ. 2x2 ಡೈರೆಕ್ಟ್ ಆಗಿ ಬರೆಯುವಂತದ್ದು. ಓಕೆ. ಸೊ ನಾವ್ ಹಿಯರ್ ವಾಟ್ ಇಸ್ ಅವರ್ ಎ ಇನ್ವರ್ಸ್? ಎ ಇನ್ವರ್ಸ್ ಫಾರ್ಮುಲಾ ಏನು? 1 divided by determinant of A into adjoint A. So that is A inverse is equal to 1 divided by determinant of A. ಆನ್ಸರ್ ಎಷ್ಟು ಬಂದಿತ್ತು ನಮಗೆ? 14 into adjoint A. What is adjoint A? 3 2 -4 2. So that is 1/14 ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ A inverse is equal to 3/14 2/14 -4/14 2/14. So that is simplify ಮಾಡಿ ಬರೆದಾಗ, simplify ಮಾಡಿದ್ರೆ simplify ಮಾಡಿ ಬರೀರಿ, ಇಲ್ಲ ಹಾಗೆ ಬಿಟ್ಟರು ನಡೀತದೆ. That is 3/14 ಆಗುತ್ತೆ, 1/7 ಆಗುತ್ತೆ, 2 1s 2 7s minus 2/7 ಆಗುತ್ತೆ, 2 2s 2 7s 1/7 ಆಗುತ್ತೆ. So this is our A inverse. Okay. So next second problem ಇದೆ. Second problem simplify ಮಾಡ್ತಾ ಹೋಗೋಣ. So that is A matrix ಕೊಟ್ಟಿದ್ದಾನೆ. What is A matrix here? -1 5 -3 2 ಇದೆ. So that is ಏನು ಮೆಥಡ್ ನಮಗೆ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡಿಯೋಣ ಫಸ್ಟ್. ವಾಟ್ ಇಸ್ ಡಿಟರ್ಮಿನೆಂಟ್ ಆಫ್ ಎ ಹಿಯರ್? Determinant of -1 5 -3 2 ಆಗುತ್ತೆ. So that is determinant of A is equal to -1 into 2 it is -2 minus 15 ಆಗುತ್ತೆ. So that is determinant of A is equal to -2 minus into minus plus 15. So determinant of A is equal to 13 ಆಗುತ್ತೆ. So that is plus 15 ಅಲ್ಲಿ -2 ಆದ್ರೆ 13 ಆಗುತ್ತೆ, which is also not equal to 0. Non-singular matrix. So next adjoint A. What is adjoint A? So interchange these two elements. That is 2 -1 ಆಗುತ್ತೆ, change ಮಾಡಿ, sign change ಮಾಡಿ. That is +3 ಆಗುತ್ತೆ, -5 ಆಗುತ್ತೆ. This is our adjoint A. So that is A inverse. What is A inverse? 1 divided by determinant of A into adjoint A ಆಗುತ್ತೆ. So that is A inverse is equal to 1 divided by determinant of A. What is determinant of A here? 1/13 into adjoint A. 2 -5 3 -1. So that is A inverse is equal to 1 divided by 13 ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 2/13 -5/13 3/13 -1/13 ಆಗುತ್ತೆ. So this is our A inverse. Okay. So ಇದೆರಡು ನಮ್ಮ 2x2 matrices ಗೆ ಸಿಂಪ್ಲಿಫೈ ಮಾಡುವಂತದ್ದು. So next ನಮ್ಮದು 3x3 matrices. So consider that 3x3 matrices ನ ಕನ್ಸಿಡರ್ ಮಾಡೋಣ. So that is 3x3 ನ ಈ ಮ್ಯಾಟ್ರಿಕ್ಸ್ ಅಲ್ಲಿ A ಕನ್ಸಿಡರ್ ಮಾಡೋಣ. What is A is equal to 1 2 3 0 2 4 0 0 5. Okay. So next ಪ್ರೊಸೀಜರ್ ಏನು ನಮಗೆ? ಫಸ್ಟ್ ಡಿಟರ್ಮಿನೆಂಟ್ ನ ಕಂಡುಹಿಡಿಯೋಣ. So what is determinant of A here? Determinant of A is equal to determinant of 1 2 3 0 2 4 0 0 5. See here, ಇಲ್ಲಿ ನಮಗೆ
ಈ ಮೂರು ಎಲಿಮೆಂಟ್ಸ್ ಏನಾಗಿದೆ 0 ಆಗಿದೆ. ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ ಅಂತ ಹೇಳಿ. ಇಫ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಗಿವನ್ ಲೋಯರ್ ಡಯಾಗ್ನಲ್ ಎಲಿಮೆಂಟ್ 0 ಅಥವಾ ಡಯಾಗ್ನಲ್ ಎಲಿಮೆಂಟ್ ಅಪ್ಪರ್ ಎಲಿಮೆಂಟ್ 0 ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಏನಂತ ಕರಿತೀವಿ, ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಇಫ್ ಇಟ್ ಈಸ್ ಲೈಕ್ ದಟ್ ಡಯಾಗ್ನಲ್ ಎಲಿಮೆಂಟ್ ಪ್ರಾಡಕ್ಟ್ ಇಸ್ ದಿ ಆನ್ಸರ್. ನಮಗೆ ಈಸಿ ಆಗುತ್ತೆ ಪ್ರೋಸೆಸ್, ಒಂದಷ್ಟು ಸ್ಟೆಪ್ಸ್ ಉಳಿಯುತ್ತೆ ಮಾಡುವಂತದ್ದು. ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 1 into 2 into 5 which is equal to 10, so which is not equal to 0. So this is our determinant of A answer. Okay, so if it is triangular matrix ಆಗಿತ್ತು ಅಂತ ಹೇಳಿದ್ರೆ diagonal element product is the answer ಅಂತ ಹೇಳಿ ಕರೀತೀವಿ. ಓಕೆ, ಎಸ್. ಸೊ ನೆಕ್ಸ್ಟ್ ಅಡ್ಜಾಯಿಂಟ್ ಎ ಕಂಡುಹಿಡಿಯಬೇಕು. ಅಡ್ಜಾಯಿಂಟ್ ಎ 3x3 ಮ್ಯಾಟ್ರಿಕ್ಸ್ ಇದೆ. 2x2 ರೀತಿ ಸಿಂಪ್ಲೆಸ್ಟ್ ಪ್ರೋಸೆಸ್ ಇಲ್ಲ, ಇದನ್ನ 3x3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಹೋಲ್ ಪ್ರೋಸೆಸ್ ನ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಅಡ್ಜಾಯಿಂಟ್ A is equal to ಫಾರ್ಮುಲಾ ನಮಗೆ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಸೊ ದಟ್ ಈಸ್ ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಮಾಡ್ತಾ ಹೋಗೋಣ. ಸೊ ದಟ್ ಈಸ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು, so that is first cofactor matrix na find out ಮಾಡೋಣ. Sign important ನಮಗೆ. What is sign here? Sign for 3x3 matrix is plus minus plus minus plus minus plus minus plus. This is sign for 3x3 matrices. That is plus times of, ಅದರ first cofactor of 1 ಕಂಡುಹಿಡಿಯೋಣ. What is cofactor of 1 here? Plus times of determinant of ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ ಇಂದು ಡಿಟರ್ಮಿನೆಂಟ್. That is 2 4 0 5. So next sign cofactor of 2. Sign ಏನಿದೆ ಇಲ್ಲಿ ನಮಗೆ ಮೈನಸ್ ಇದೆ. ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ 0 4 0 5 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್, ದಟ್ ಈಸ್ ಕೋಫ್ಯಾಕ್ಟರ್ ಆಫ್ 3. ಪ್ಲಸ್ ಸೈನ್ ಇದೆ, ಪ್ಲಸ್ ಈ ರೋ ಮತ್ತೆ ಈ ಕಾಲಮ್ ನ ಎಲಿಮಿನೇಟ್ ಮಾಡಿ ರಿಮೈನಿಂಗ್ ಎಲಿಮೆಂಟ್ಸ್ ಡಿಟರ್ಮಿನೆಂಟ್. ದಟ್ ಈಸ್ 0 2 0 0. ಓಕೆ, ನೆಕ್ಸ್ಟ್ cofactor of 0 minus times of determinant of minus times of ಈ ರೋ ಮತ್ತೆ ಈ ಕಾಲಮ್ ನ ಎಲಿಮಿನೇಟ್ ಮಾಡಿ. ದಟ್ ಈಸ್ 2 3 0 5 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಟೈಮ್ಸ್ ಆಫ್ cofactor of this 2, ದಟ್ ಈಸ್ ಪ್ಲಸ್ ಸೈನ್ ಬರುತ್ತೆ. ಪ್ಲಸ್ ಸೈನ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಕಾರ್ನರ್ ಎಲಿಮೆಂಟ್ಸ್ 1 3 0 5 ಆಗುತ್ತೆ. ಮೈನಸ್ ಟೈಮ್ಸ್ ಆಫ್, ದಟ್ ಈಸ್ cofactor of 4 ಮೈನಸ್ ಟೈಮ್ಸ್ ಆಫ್ ಈ ರೋ ಮತ್ತೆ ಈ ಕಾಲಮ್ ನ ಎಲಿಮಿನೇಟ್ ಮಾಡಿ. ದಟ್ ಈಸ್ 1 2 0 0 ಆಗುತ್ತೆ. ಸೊ ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ ದಿಸ್ 0 ಪ್ಲಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಈ ರೋ ಮತ್ತೆ ಈ ಕಾಲಮ್ ಎಲಿಮಿನೇಟ್ ಮಾಡಿ 2 3 2 4. ನೆಕ್ಸ್ಟ್ ಮೈನಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್, ಅಂದ್ರೆ ಈ 0 ಕೋಫ್ಯಾಕ್ಟರ್ ಈ ರೋ ಮತ್ತೆ ಈ ಕಾಲಮ್ ಎಲಿಮಿನೇಟ್ ಮಾಡಿ. ದಟ್ ಈಸ್ 1 3 0 4 ಆಗುತ್ತೆ. ಪ್ಲಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್, ದಟ್ ಈಸ್ ಕೋಫ್ಯಾಕ್ಟರ್ ಆಫ್ 5. So what is cofactor of 5? ಈ ರೋ ಮತ್ತೆ ಈ ಕಾಲಮ್ ಎಲಿಮಿನೇಟ್ ಮಾಡಿ. ಸೈನ್ ಏನಿದೆ ಇಲ್ಲಿ ಪ್ಲಸ್ ಬರ್ತದೆ. ದಟ್ ಈಸ್ 1 2 0 2 ಹೋಲ್ ಟ್ರಾನ್ಸ್ಪೋಸ್ ಹೋಲ್ ಡ್ಯಾಶ್ ಅಂತ ಹೇಳಿ ಬರೀಬೇಕಾಗುತ್ತೆ. ದಟ್ ಈಸ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ದಟ್ ಈಸ್ ಪ್ಲಸ್ ಟೈಮ್ಸ್ ಆಫ್ 5 2s are 10 ಮೈನಸ್ 4 0s are 0. 2x2 ಡಿಟರ್ಮಿನೆಂಟ್ಸ್ ನ ಫೈಂಡ್ ಕಂಡುಹಿಡಿತಾ ಹೋಗೋಣ. ಮೈನಸ್ ಟೈಮ್ಸ್ ಆಫ್ ಇದು 0 ಆಗುತ್ತೆ ನಮಗೆ, 0 ಮೈನಸ್ 0. ಸೊ ಪ್ಲಸ್ ಟೈಮ್ಸ್ ಆಫ್ ಇದು ಕೂಡ ನಮಗೆ 0 ಮೈನಸ್ 0 ಆಗುತ್ತೆ. ದಟ್ ಈಸ್ 0 0 0 2 0s are 0. ನೆಕ್ಸ್ಟ್ ಮೈನಸ್ ಟೈಮ್ಸ್ ಆಫ್ 2 5s are 10 ಮೈನಸ್ 3 0s are 0. ಪ್ಲಸ್ 1 into 5 it is 5 ಮೈನಸ್ 3 0s are 0. ಪ್ಲಸ್ ಇದು ಕೂಡ 0 ಮೈನಸ್ 0 ಆಗುತ್ತೆ. ಸೊ ದಟ್ ಈಸ್ ನೆಕ್ಸ್ಟ್ ಪ್ಲಸ್ ಟೈಮ್ಸ್ ಆಫ್ 2 4s are 8 ಮೈನಸ್ 3 2s are 6 ಆಗುತ್ತೆ. ಮೈನಸ್ ಟೈಮ್ಸ್ ಆಫ್ 4 1s are 4 ಮೈನಸ್ 3 0s are 0. ಪ್ಲಸ್ ಟೈಮ್ಸ್ ಆಫ್ 1 2s are 2 ಮೈನಸ್ 0 ಆಗುತ್ತೆ. ಹೋಲ್ ಡ್ಯಾಶ್. ಸೊ ದಟ್ ಈಸ್ ನೆಕ್ಸ್ಟ್ ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಹೋಲ್ ಡ್ಯಾಶ್ ಇದೆ. ದಟ್ ಈಸ್ 10 ಆಗುತ್ತೆ, ಪ್ಲಸ್ 10 ಆಗುತ್ತೆ. 0 ಮೈನಸ್ 0, ಸೊ ನೆಕ್ಸ್ಟ್ ಎಲಿಮೆಂಟ್ 0 ಆಗುತ್ತೆ. ಸೊ ಇದು ಕೂಡ ನಮಗೆ 0 ಆಗುತ್ತೆ. ಸೊ ನೆಕ್ಸ್ಟ್ 10 ಮೈನಸ್ 0 10 ಆಗುತ್ತೆ. ಇಟ್ ಈಸ್ ಮೈನಸ್ 10 ಆಗುತ್ತೆ. ಮೈನಸ್ 10 ಪ್ಲಸ್ 5 ಆಗುತ್ತೆ. ಪ್ಲಸ್ 5 0 ಮೈನಸ್ 0 0. ಸೊ ದಟ್ ಈಸ್ ಹಿಯರ್ 8 ಮೈನಸ್ 6 ಇಟ್ ಈಸ್ 2 ಪ್ಲಸ್ 2 ಆಗುತ್ತೆ. ಪ್ಲಸ್ 2 4 ಮೈನಸ್ 0 4 ಆಗುತ್ತೆ. ಮೈನಸ್ ಇರೋದ್ರಿಂದ ಮೈನಸ್ 4
2 minus 0, it is 2 plus 2. So that is 2 whole dash. That is adjoint A is equal to transpose ಮಾಡಿ ಬರೆಯೋಣ interchanging rows into columns 10 minus 10 2 ಆಗುತ್ತೆ ಕಾಲಮ್ ನ ರೋ ಆಗಿ ಬರಿತಾ ಇದ್ದೀನಿ 0 5 minus 4 0 0 2. So this is our adjoint A matrix. So next A inverse, what is A inverse formula? 1 divided by determinant of A into adjoint A. So that is A inverse is equal to 1 divided by, what is determinant of A here? 10 ಬಂದಿದೆ. So that is 1 divided by 10 times of adjoint A matrix ನ ಬರೆಯೋಣ adjoint A, that is 10 minus 10 2 0 5 minus 4 0 0 2. So ಇಲ್ಲಿಗೆ ಬೇಕಾದ್ರೆ ನಿಲ್ಲಿಸಬಹುದು ಅಥವಾ ಈ 10 ನ ಒಳಗಡೆ ಮಲ್ಟಿಪ್ಲೈ ಮಾಡಿ ಬರೀ. That is A inverse is equal to 10 ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 10 by 10 1 ಆಗುತ್ತೆ, minus 10 by 10 it is minus 1, 2 by 10 1 by 5 ಆಗುತ್ತೆ, 0 by 10 it is 0, 5 by 10 it is 1 by 2, minus 4 by 10 it is minus 2 by 5 ಆಗುತ್ತೆ, 0 by 10 it is 0, 0 by 10 it is 0, 2 by 10 it is 1 by 5 ಆಗುತ್ತೆ. So this is our A inverse. Yes, consider next problems here. So we have find inverse of each of the matrices. So fourth problem is that. So consider this one. Consider the matrix given here. A is equal to 1 0 0 3 3 0 5 2 minus 1. Okay. So let us find what is determinant of this matrix. What is determinant of A here? Determinant of A is equal to determinant of 1 0 0 3 3 0 5 2 minus 1. So here this matrix is also a triangular matrix. ಅಂದ್ರೆ ಇಲ್ಲಿ ನಮಗೆ 3 elements ಏನಾಗಿದೆ, ನಮಗೆ diagonal elements ಮೇಲ್ಗಡೆ 3 elements 0 ಇದೆ. So if it is like that, diagonal element product is the answer. So what is determinant of A here? 1 into 3 into minus 1, which is equal to minus 3, which is not equal to 0. This is our determinant of A matrix ಆಗುತ್ತೆ. So determinant of A ಆಗುತ್ತೆ. Now next what is adjoint A here? Adjoint A ಕಂಡುಹಿಡಿಯಬೇಕು. Adjoint A, sign of 3 cross 3 matrices, that is plus minus plus minus plus minus plus minus plus. This is sign of 3 cross 3 matrices. Remember this one. So here adjoint A ಮಾಡ್ತಾ ಹೋಗೋಣ. What is adjoint A? Already ಕಲಿತಿದ್ವಿ. It is transpose of cofactor matrix. So direct ಆಗಿ ಮಾಡ್ತಾ ಹೋಗೋಣ. So adjoint A is equal to transpose of cofactor matrix. So now here cofactor of 1. What is cofactor of 1 here? Plus times of determinant of ಈ ರೋ ಮತ್ತು ಈ ಕಾಲಮ್ ನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್, that is 3 0 2 minus 1. So next minus times of, next cofactor of this 0. Cofactor of 0 is minus times of determinant of ಈ ರೋ ಮತ್ತೆ ಈ ಕಾಲಮ್ ನ ಎಲಿಮಿನೇಟ್ ಮಾಡಿ 3 0 5 minus 1. So next plus times of determinant of cofactor of this 0, that is plus times of ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು, that is 3 3 5 2 ಆಗುತ್ತೆ. So next minus times of determinant of, that is 3 the cofactor. What is 3 cofactor here? Minus times of determinant of ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು remaining elements 0 0 2 minus 1. Next cofactor of this 3, sign is plus times of determinant of ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು remaining elements 1 0 5 minus 1 ಆಗುತ್ತೆ. Next cofactor of 0, that is minus times of, sign is minus times of determinant of ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು remaining elements 1 0 5 2. Okay. Next plus times of determinant of cofactor of 5, sign is plus times of determinant of ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು 0 0 3 0 ಆಗುತ್ತೆ. Next cofactor of 2, it is minus times of determinant of ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು 1 3 0 0. Okay. Next plus times of determinant of cofactor of minus 1 is, sign here it is plus times of determinant of ಈ ರೋ ಮತ್ತೆ ಈ ಕಾಲಮ್ ನ ಬಿಟ್ಟು 1 0 3 ಮತ್ತೆ 3 ಆಗುತ್ತೆ, whole dash transpose ಮಾಡಿ ಬರೀಬೇಕು. That is adjoint A is equal to 2. Yes, so that is
ಪ್ಲಸ್ ಟೈಮ್ಸ್ ಆಫ್ 2 plus 2 ಡಿಟರ್ಮಿನೆಂಟ್ಸ್ ಮಾಡ್ತಾ ಹೋಗೋಣ. 3 into minus 1 it is minus 3 minus 2 zeros are 0 minus 3 into minus 1 it is minus 3 minus 5 zeros are 0 ಆಗುತ್ತೆ plus 3 2s are 6 ಆಗುತ್ತೆ minus 3 5s are 15. So next minus times of 1 zeros are 0 minus 2 zeros are 0 plus 1 into minus 1 it is minus 1 minus 5 zeros are 0 minus 1 2s are 2 minus 5 zeros are 0. So next plus times of 0 minus 0 ಆಗುತ್ತೆ minus 1 zeros are 0 minus 3 zeros are 0 plus 3 1s are 3 minus 0 into 3 is 0 whole dash. Transpose ಮಾಡಿ ಬರ್ಕೋಣ. That is adjoint A is equal to simplify ಮಾಡೋಣ minus 3 ಆಗುತ್ತೆ. So minus 3 into plus it is minus 3. Here minus 3 ಇರುತ್ತೆ minus 3 into minus it is plus 3 ಆಗುತ್ತೆ. So next 6 minus 15. What is 6 minus 15? It is minus 9. So now 0 ಆಗುತ್ತೆ 0 minus 1 minus into plus it is minus. So minus 1 2 ಆಗುತ್ತೆ minus 2 0 it is also 0. Here plus 3 ಆಗುತ್ತೆ ನಮಗೆ plus 3 whole dash. That is adjoint A is equal to elements na transpose ಮಾಡಿ ಬರೆಯೋಣ rows na columns ಆಗಿ ಬರೆಯೋಣ minus 3 3 minus 9 0 minus 1 minus 2 0 0 3 ಆಗುತ್ತೆ. So A inverse formula ನಮಗೆ 1 divided by determinant of A into adjoint A. So that is A inverse is equal to what is 1 divided by determinant of A? 1 divided by minus 3. What is adjoint A here? Adjoint A is minus 3 0 0 3 minus 1 0 minus 9 minus 2 3, which is our answer. Let us consider next problem here. What is our next problem? So that is A anta consider ಮಾಡೋಣ. A is equal to 2 1 3 4 minus 1 0 minus 7 2 1. So ಇಲ್ಲಿ ನಾವು ಪ್ರೀವಿಯಸ್ ಮಾಡ್ತಾ ಇರಬೇಕಾದ್ರೆ ನಮಗೆ ಇಲ್ಲಿ ಎರಡು ಮ್ಯಾಟ್ರಿಕ್ಸ್ ಏನಿತ್ತು ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಇದ್ದು ಹೆನ್ಸ್ ಡಯಾgonal ಎಲಿಮೆಂಟ್ ಪ್ರಾಡಕ್ಟ್ ಇಸ್ ದಿ ಆನ್ಸರ್ ಅಂತ ಹೇಳಿದ್ವಿ. ಇಲ್ಲಿ ನಮಗೆ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ. So we have to find determinant of this given matrix. So what is determinant of A here? Determinant of A is equal to determinant of 2 1 3 4 minus 1 0 minus 7 2 1. So that is plus minus plus. Determinant of A is equal to plus 2 times of determinant of e row ಮತ್ತೆ ಕಾಲಮ್ ಬಿಟ್ಟು minus 1 0 2 1 ಆಗುತ್ತೆ minus 1 times of determinant of minus 1 times of determinant of e row ಮತ್ತೆ ಈ ಕಾಲಮ್ ಬಿಟ್ಟು 4 0 minus 7 1 ಆಗುತ್ತೆ plus 3 times of determinant of e row ಮತ್ತೆ ಈ ಕಾಲಮ್ ಬಿಟ್ಟು 4 minus 1 minus 7 2 1. So that is determinant of A is equal to plus 2 times of minus 1 into 1 it is minus 1 minus 2 zeros are 0 ಆಗುತ್ತೆ minus 1 times of 1 4s are 4 minus 0 ಆಗುತ್ತೆ plus 3 times of 4 2s are 8 minus ಇರುತ್ತೆ minus into minus plus ಆಗುತ್ತೆ. So ಇಲ್ಲಿ minus ಉಳಿಯುತ್ತೆ 7 1s are 7. So that is determinant of A is equal to minus 1 ಉಳಿಯುತ್ತೆ minus into plus it is minus minus 2 ಆಗುತ್ತೆ minus 1 into 4 it is 4 plus 3 8 minus 7 it is 1 ಆಗುತ್ತೆ 3 1s are 3 ಆಗುತ್ತೆ. So that is which is equal to minus 6 plus 3 it is minus 3 is the answer, which is not equal to 0. This is determinant of A answer ಬಂದಿದೆ. So next adjoint A ಕಂಡುಹಿಡಿಯಬೇಕು. So what is our adjoint A formula? You know, adjoint A is equal to transpose of cofactor matrix. So that is, so first ಇಲ್ಲಿ determinant ನ ಬರ್ಕೊಂಡ್ಬಿಡೋಣ. So that is 3 cross 3 ಇದು ಸೈನ್ ತಗೊಳ್ಳೋಣ plus minus plus minus plus minus plus minus plus. So this is our 3 cross 3 sign. So now here cofactor of 2. What is cofactor of 2? Sign ಏನಿದೆ ಇಲ್ಲಿ ನಮಗೆ plus times of determinant of e row ಮತ್ತೆ ಈ ಕಾಲಮ್ ಬಿಟ್ಟು that is minus 1 0 2 1 ಆಗುತ್ತೆ. Next
cofactor of this one, it is sign minus is there, minus times of determinant of e row ಮತ್ತೆ ಈ ಕಾಲಮ್ ನೋಡ್ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ 4 0 minus 7 1 ಆಗುತ್ತೆ. ಸೊ ನೆಕ್ಸ್ಟ್ cofactor of 3 sign ಬಂದ್ಬಿಟ್ಟು ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಈ ರೋ ಮತ್ತೆ ಈ ಕಾಲಮ್ ನೋಡ್ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ 4 minus 1 minus 7 2. okay, next cofactor of 4, what is cofactor of 4? sign ಏನಿದೆ ನಮಗೆ ಮೈನಸ್ ಇದೆ, ಮೈನಸ್ ಟೈಮ್ಸ್ ಆಫ್ ಡಿಟರ್ಮಿನೆಂಟ್ ಆಫ್ ಈ ರೋ ಮತ್ತೆ ಈ ಕಾಲಮ್ ನೋಡ್ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ 1 3 2 1. next cofactor of minus 1 sign ಬಂದ್ಬಿಟ್ಟು ಪ್ಲಸ್ determinant of corner elements 2 3 minus 7 1. okay, next cofactor of 0, cofactor of 0 sign ಬಂದ್ಬಿಟ್ಟು minus determinant of ಈ ರೋ ಮತ್ತೆ ಕಾಲಮ್ ಬಂದ್ಬಿಟ್ಟು 2 1 minus 7 2. so next plus times of determinant, that is cofactor of minus 7 plus ಆಗುತ್ತೆ ಈ ರೋ ಮತ್ತೆ ಈ ಕಾಲಮ್ ಬಂದ್ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ 1 3 minus 1 0. next cofactor of 2 sign is minus determinant of e row and e column eliminate ಮಾಡಿ, that is 2 4 3 0 ಆಗುತ್ತೆ. next cofactor of 1 plus times of determinant of 2 1 4 minus 1. okay, so whole dash, that is adjoint a is equal to, so that is 2 cross 2 determinant ಮಾಡ್ಕೊಳ್ಳೋಣ, plus times of minus 1 into 1, it is minus 1 minus 0, minus times of 4 1s are 4 minus 0 ಆಗುತ್ತೆ, plus times of 4 2s are 8, ಇಲ್ಲೊಂದು ಮೈನಸ್ ಇರುತ್ತೆ, ಇಲ್ಲಿ ಎರಡು, ಟೋಟಲ್ 3 ಮೈನಸ್ ಆಗುತ್ತೆ, hence it is minus 7 1s are 7 ಆಗುತ್ತೆ. next minus times of 1 1s are 1 minus 3 2s are 6 ಆಗುತ್ತೆ, plus 2 1s are 2 ಮೈನಸ್ ಇರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 7 3s are 21 minus 2 2s are 4 minus ಇರುತ್ತೆ, minus into minus plus 7 1s are 7. next plus times of 1 0s are 0 minus ಇರುತ್ತೆ, minus into minus plus 3 1s are 3 minus 2 0s are 0 minus 4 3s are 12 plus 2 into minus 1, it is minus 2 minus 4 1s are 4 whole dash. yes. so next adjoint a is equal to minus 1 ಆಗುತ್ತೆ, so minus 1 ಇಲ್ಲಿ ಒಳಗಡೆ 4 ಬರುತ್ತೆ, 4 into minus, it is minus 4. so next 8 minus 7, it is plus 1 ಆಗುತ್ತೆ, so 1 minus 6, it is minus 5, minus into minus plus ಆಗುತ್ತೆ, plus 5. so then 21 plus 2 23, that is 23 ಆಗುತ್ತೆ. so next 4 plus 7, it is 11 minus 11 ಆಗುತ್ತೆ. so next 3 plus 3 ಆಗುತ್ತೆ. so next ಇಲ್ಲಿ minus 12 minus into minus plus 12 ಆಗುತ್ತೆ. next ಇಲ್ಲಿ minus 2 minus 4, it is minus 6 plus into minus, it is minus 6 whole dash. that is adjoint a is equal to transpose ಮಾಡಿ ಬರೆಯೋಣ, ರೋಸ್ ನ ಕಾಲಮ್ ಆಗಿ ಬರೀತಾ ಹೋಗೋಣ, minus 1 minus 4 1 ಆಗುತ್ತೆ, 5 23 minus 11 3 12 minus 6. so this is adjoint a. so next a inverse, what is a inverse? formula ಏನು ನಮಗೆ 1 divided by determinant of a into adjoint a. so that is a inverse is equal to 1 divided by, what is determinant of a? answer ಎಷ್ಟು ಬಂದಿತ್ತು, 1 divided by minus 3 into adjoint a, it is minus 1 5 3 minus 4 23 12 1 minus 11 minus 6. so it is our a inverse answer.